ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಗೋವಾಗೆ. ಈ ಗೋವಾದಲ್ಲಿ ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ದೀವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಎಲ್ಲನೂ ತೋರಿಸ್ತೀನಿ ಡೀಟೇಲ್ ಆಗಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಗೋವಾ ಅಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಅದೊಂದು ಸ್ಟೇಟ್ ಅಂದ್ಬಿಟ್ಟು. ಆದರೆ ಅದು ಇಂಗ್ಲೀಷ್ ಮತ್ತು ತಮಿಳು ಎರಡೂ ಪದಗಳ ಜೋಡಣೆಯಿಂದ ಉತ್ಪತ್ತಿಯಾಗಿದೆ. ಅದೇನೆಂದರೆ ಗೋ ಅಂದರೆ ಇಂಗ್ಲೀಷಲ್ಲಿ ಹೋಗು ಅಂತ, ವಾ ಅಂದರೆ ತಮಿಳಲ್ಲಿ ಬಾ ಅಂತ. ಎರಡೂ ಸೇರಿ ಕನ್ನಡದಲ್ಲಿ ಹೇಳೋದಾದ್ರೆ ಹೋಗ್ಬಿಟ್ಟು ಬಾ ಅಂತ. ಇದು ನಾನು ಕಂಡುಹಿಡಿದಿರೋದು ಗೋವಾ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಇದೇನು ಗೋವಾ ಅಂದ್ಬಿಟ್ಟು ಹುಬ್ಬಳ್ಳಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಎಲ್ಲರೂ ಹೇಳ್ತಾರೆ ಟ್ರೈನ್ ಮಿಸ್ ಮಾಡ್ಕೋಬೇಡಿ ಅಂತ. ನಾವು ಎಷ್ಟೇ ಪರ್ಫೆಕ್ಟಾಗಿದ್ದರೂ ಕೆಲವೊಂದು ಟೈಮ್ ಮಿಸ್ ಆಗಿಬಿಡುತ್ತೆ. ಸೊ ನಾವು ಯಶವಂತಪುರದಿಂದ ಗೋವಾಗೆ ಹೋಗ್ಬೇಕಾದ್ರೆ ಟ್ರೈನ್ ಮಿಸ್ ಆಯಿತು. ಆದ್ದರಿಂದ ಯಶವಂತಪುರ ಟು ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಬಸ್ ಹತ್ಕೊಂಡು ಮತ್ತೆ ಗೋವಾ ಹೋದ್ವಿ. ನಮ್ಮ ಪಾಪು ರೈಲ್ವೆ ಸ್ಟೇಷನಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದ. ಅದಕ್ಕೆ ರೇಗಿದ್ದಕ್ಕೆ ಸುಮ್ಮನೆ ಕೈಕೊಂಡು ಸೊ ಗೋವಾ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋದು ಬೀಚು, ಕ್ಲಬ್ಬು, ಪಬ್ಬು, ಸೌತ್ ಗೋವಾ, ನಾರ್ತ್ ಗೋವಾ ಇಷ್ಟೇ ಅಂದ್ಕೊಂಡಿರ್ತಾರೆ. ಆದರೆ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ದಿ ಫ್ಯಾಮಿಲಿ ಗೋವಾ. ಸೊ ನಾವು ಇದ್ದಂಥ ಅಪಾರ್ಟ್ಮೆಂಟ್ ಬಂದುಬಿಟ್ಟು 1 BHK ಅಪಾರ್ಟ್ಮೆಂಟ್. ಅದು ಮಿಸ್ಟ್ರಾಲ್ ಹಾಲಿಡೇಸ್ ಅಂದ್ಬಿಟ್ಟು ಬೆನಾಲಿಯಂನಲ್ಲಿ. ಹಾಲು, ಫ್ರಿಜ್ಜು, ಅಡುಗೆ ಮನೆ ಐತೆ. ಈ ಕಡೆ ಬಾಲ್ಕನಿ, ಇಲ್ಲಿ ರೂಮು, ಸಿಂಗಲ್ ರೂಮು, ಅಟ್ಯಾಚ್ ಬಾತ್ರೂಮ್, ನೀಟಾಗಿತ್ತು. ಹಲೋ, ಹಾಯ್ ಹಾಯ್. ಚೆನ್ನಾಗೈತೆ. ಬೆಳಿಗ್ಗೆ ಟಿಫನ್ ಅಂದ್ಬಿಟ್ಟು ಒಂದು ಹೋಟ್ಲಿಗೆ ಹೋಗಿ ಆನಿಯನ್ ದೋಸೆ ಆರ್ಡರ್ ಮಾಡಿದೆ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಆನಿಯನ್ ದೋಸೆ ಅಂದರೆ ದೋಸೆ ಮೇಲೆ ಆನಿಯನ್ ಹಾಕ್ಕೊಡ್ತಾರೆ. ಆನಿಯನ್ ಉತ್ತಪ್ಪಂ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಸ್ಟೈಲಿಯ ಆನಿಯನ್ ದೋಸೆ ಹಾಕ್ಕೊಡ್ತಾರೆ. ಸೊ ಬೆನಾಲಿ ಎಂಬ ನಾವಿದ್ದಂಥ ಅಪಾರ್ಟ್ಮೆಂಟಿಂದ ಬೀಚ್ ಬಂದು ವಾಕೇಬಲ್ ಡಿಸ್ಟೆನ್ಸ್. ಅದು ಒಂದು 400 ಮೀಟ್ರ್ ಇತ್ತು. ಅಲ್ಲೇ ನಿಯರೆಸ್ಟಲ್ಲಿ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ಬೀಚ್ಗೆ ಹೋದ್ವಿ. ಬೆನಾಲಿಂ ಬೀಚ್ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಆ ಬೀಚ್ ಆಟ ಆಡ್ಲಿಕ್ಕಿರ್ಬೋದು. ಅಷ್ಟೊಂದು ಕ್ರೌಡ್ ಇರಲ್ಲ ನಿಮ್ಮಲ್ಲಿ. ಬೆನಾಲಿಂ ಬೀಚಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೊ ಈ ಬೀಚ್ನಲ್ಲಿ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ನಿಮಗೆ ರಿಲ್ಯಾಕ್ಸ್ ಆಗೋದು ಸಿಗುತ್ತೆ. ಆದರೆ ಅಷ್ಟೊಂದು ಕ್ರೌಡ್ ಇರಲ್ಲ, ಗಜಿಬಿಜಿ ಕ್ರೌಡ್ ಇರಲ್ಲ. ಈ ಬೀಚ್ನಲ್ಲಿ ತುಂಬಾ ಸೈಲೆಂಟಾಗಿರುತ್ತೆ, ನೀಟಾಗಿರುತ್ತೆ. ಸೊ ಅಲ್ಲೇ ನಿಮಗೆ ನಿಯರೆಸ್ಟಲ್ಲಿ ಅಂದರೆ ಬೀಚಿಂದ ಏನು ಹೊರಗಡೆ ಬರ್ತೀರಾ, ಅದು ಒಳ್ಳೆ ಫುಡ್ ಸ್ಟಾಲ್ಗಳಿರುತ್ತೆ. ಅಂದರೆ ವೆರೈಟಿ ಫುಡ್ ನೀವು ಎಲ್ಲೂ ಬೆಂಗಳೂರಲ್ಲಿ ಸಿಗೋಲ್ಲ, ಆ ಥರ ಫುಡ್ಡೆಲ್ಲ ಸಿಗುತ್ತೆ. ನಿಮ್ಮಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ಗೋವಾ ಸೈಟ್ ಸೀಯಿಂಗ್ ಅಂದ್ಬಿಟ್ಟು ಒಂದು ಬಸ್ ಬಿಡ್ತಾರೆ. ಅದು ನಿಮಗೆ ಒಂದು 500 rupees ಪರ್ ಹೆಡ್ ಟಿಕೆಟ್ ಚಾರ್ಜ್ ಇರುತ್ತೆ. ಮಕ್ಳಿಗೆ ಫ್ರೀ ಇರುತ್ತೆ. ಸೊ ಇವರು ಸೌತ್ ಗೋವಾ, ನಾರ್ತ್ ಗೋವಾ, ಸೆಂಟ್ರಲ್ ಗೋವಾ ಹೀಗೆ ಒಂದೊಂದು ಪ್ಲೇಸ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಒಂದೊಂದು ಜಾಗದಲ್ಲಿ ನಿಮ್ಗೊಂದು 1.5 to 2 hours ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಫಸ್ಟ್ ನಾವು ಬಂದಿದ್ದು ಮಿರಾಮರ್ ಬೀಚ್ಗೆ. ಇಲ್ಲಿ ಬಂದು ಡಾಲ್ಫಿನ್ ಅಂದರೆ ತೋರಿಸ್ತೀನಿ ಅಂತ ಕರ್ಕೊಂಡಂತಾರೆ. ಅಲ್ಲಿ ಡಾಲ್ಫಿನ್ ಇರಲ್ಲ.
ಅವತ್ತು ನಾವು ಹೋಗಿದ್ದ ದಿನವೂ ಕೂಡ ಡಾಲ್ಫಿನ್ಗಳು ರಜೆ ಮಾಡಿದ್ದು, ಸಿಕ್ಕಿಲ್ಲ ನಮಗೆ ಡಾಲ್ಫಿನ್. ಮತ್ತು ಇಲ್ಲಿ ಒಂದು ರೌಂಡ್ ಹೊಡಿಸ್ತಾರೆ, ಈ ಸೆಂಟ್ರಲ್ ಜೈಲು, ಮತ್ತೊಂದು ಇಲ್ಲಿ ದೊಡ್ಡದೊಂದು ಬಂಗ್ಲಾ ಕಟ್ಟಿದ್ದಾನೆ ಅಂತ ತೋರಿಸ್ತಾರೆ. ಹತ್ರ ಕರ್ಕೊಂಡಲ್ಲ, ದೂರದಿಂದನೇ ತೋರಿಸ್ತಾರೆ, ಅಲ್ಲಿ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಅಂದ್ಬಿಟ್ಟು. और फोर्ट के साइड में देखो, जब आपको व्हाइट का पोल दिखाई दे रहा है, व्हाइट का खंभा देखो जिसे रेड का कैप लगा हुआ है, इसे लाइट हाउस कहते हैं। और से जो भी बड़ा बड़ा शिप आता है गोवा में, वो इसी का सिग्नल पकड़ के गोवा में आता है। वो बोट का सिग्नल है लाइट हाउस। ಗೋವಾದಲ್ಲಿ ಸೋಡಾ ಸವಿರುಚಿ. ನೆಕ್ಸ್ಟ್ ನಾವು ಬಂದಿದ್ದು ಬಸಿಲಿಕಾ ಆಫ್ ಬಾಮ್ ಜೀಸಸ್ ಗೋವಾಗೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಸೇಂಟ್ ಕ್ಯಾಥೆಡ್ರಲ್ ಚರ್ಚ್ಗೆ. ಅದು ಇಂಡಿಯನ್ ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ. ಮತ್ತು ಇದನ್ನು ಲಾರ್ಜೆಸ್ಟ್ ಚರ್ಚ್ ಇನ್ ಏಷ್ಯಾ ಅಂತ ಕೂಡ ಹೇಳಲಾಗ್ತಾಯಿದೆ. ಸೊ ಬೆಳಗ್ಗೆ ಆನಿಯನ್ ಉತ್ತಪ್ಪಂ ತಿಂದ್ಕೊಂಡು ಗೋವಾದಲ್ಲಿರುವಂಥ ತಿರುಪತಿ ಬಾಲಾಜಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ನಮಗೆ ಮತ್ತೆ ನಮಗೊಂದು ಸೌತ್ ಇಂಡಿಯಾ ಫೀಲ್ ಬಂದುಬಿಡ್ತು. ಈ ಪೂಜೆ ಇರ್ಬೋದು, ಭಜನೆ, ದೇವರಿಗೆ ಅಲಂಕಾರ ಮಾಡಿರ್ಬೋದು, ಅದೆಲ್ಲ ಸೇಮ್ ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ಥರನೇ ಇತ್ತು. ತುಂಬ ಖುಷಿ ಆಯ್ತಿದ್ದು ನೋಡಿ. ಮತ್ತು ದೇವರ ಮೆರವಣಿಗೆ ಕೂಡ ಇಲ್ಲಿ ಮಾಡ್ತಾರೆ. ನಾವು ಯಾವ ಥರ ಮಾಡ್ತೇವೆ ಅದೇ ಥರ ಮಾಡ್ತಾರೆ ದೇವರ ಮೆರವಣಿಗೆ. ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲೇ ಹತ್ತಿರದಲ್ಲಿರುವಂಥ ಮಂಗೇಶಿ ದೇವಸ್ಥಾನಕ್ಕೆ. ಈ ಮಂಗೇಶಿ ದೇವಸ್ಥಾನ ಜಾಗ ಏನಿದೆ ಇಲ್ಲಿ ಲತಾ ಮಂಗೇಶ್ಕರ್ ಅವರ ಬರ್ತ್ ಪ್ಲೇಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಬಂದಿದ್ದು ನಾವು ಸೇಂಟ್ ಅಗಸ್ಟಿನ್ ಟವರ್ಗೆ. ಇದು ಪಾಳ್ ಬಿದ್ದಿದೆ, ಆದರೆ ಇಲ್ಲೆಲ್ಲ ಒಂದು ಫೋಟೋ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಜನಗಳು ವಿಸಿಟ್ ಮಾಡ್ಕೊಳ್ಳೋಕ್ಕೆ, ಇನ್ನೇನೇನು ಉಳಿದಿದೆ ಅಂತ ನೋಡೋದಕ್ಕೆ. ಸೊ ಡೇ ಎಲ್ಲ ಸುತ್ತಾಡಿ ನೈಟು ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇದ್ದಂಥ ಹೋಟೆಲಲ್ಲಿ ಡಿನ್ನರ್ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ನಾವು ಹೊರಟಿದ್ದು ದೂದ್ ಸಾಗರ್ಗೆ. ಸೊ ದೂದ್ ಸಾಗರ್ ಹೋಗ್ಬೇಕಾದ್ರೆ ಮಡ್ಗಾಂವ್ ಬಂದುಬಿಟ್ಟು ಅಲ್ಲಿಂದ ಕೊಲೆಮ್ ಟ್ರೈನ್ ಹತ್ಕೊಂಡ್ರೆ ನೀವು ದೂದ್ ಸಾಗರ್ಗೆ ಬೈ ಟ್ರೆಕ್ಕಿಂಗ್ ಹೋಗ್ಬೋದು. ಅವತ್ತೇನಾಗಿತ್ತು ಅಂದರೆ ನಮ್ಮ ದುರದೃಷ್ಟಕ್ಕೆ ಟ್ರೆಕ್ಕಿಂಗ್ ಅಲೋ ಮಾಡಿಲ್ಲ. ನನಗೆ ದೂದ್ ಸಾಗರ್ನ ಟ್ರೈನಲ್ಲೇ ನೋಡುವಂಥ ಅವಕಾಶ ಮಾತ್ರ ಸಿಕ್ಕಿತ್ತು, ಹತ್ರಕ್ಕೆ ಹೋಗೋ ಅವಕಾಶ ಸಿಕ್ಕಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಹೇಗಿದ್ರು ಬಂದೀವಲ್ಲ ಇಷ್ಟು ದೂರ ಅಂದ್ಬಿಟ್ಟು ಅಲ್ಲೇ ಅಂದರೆ
ಕುಲೆಂ ಪ್ಲೇಸಲ್ಲಿ ರೈಲ್ವೆ ಸ್ಟೇಷನ್ ಇಳಿದ್ರೆ ಅಲ್ಲೇ ಹತ್ತಿರದಲ್ಲಿ ಒಂದು ಸ್ಪಾಟ್ ಇತ್ತು, ಅಲ್ಲಿಗೆ ಹೋಗಿದ್ದೀವಿ. ಅದು ಗೋವಾ ಡಿಪಾರ್ಟ್ಮೆಂಟ್ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಮಾಡಿದ್ದಾರೆ. ಸೊ ಅದನ್ನು ವಿಸಿಟ್ ಮಾಡಿಕೊಂಡು ಅಲ್ಲೇ ಮತ್ತೆ ನಿಯರೆಸ್ಟ್ ಒಂದು ವಾಟರ್ ಫಾಲ್ ಥರ ಎಲ್ಲ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಅಂದೇ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದೇವೆ. ದೂದ್ ಸಾಗರ್ ಇದರ ಮೈಮಾಟಕ್ಕೆ ಅಂದರೆ ಸೋಲ್ದೇ ಇರೋರು ಯಾರೂ ಇಲ್ಲ. ಸೇಮ್ ಇದು ನಮ್ಮ ಜೋಗ್ ಫಾಲ್ಗಿಂತ ತುಂಬಾ ಚೆನ್ನಾಗಿದೆ. ದೂದ್ ಸಾಗರ್ ಅಂದರೆ ಕ್ಷೀರ ಸಾಗರ ಅಂತ ಹೇಳ್ಬೋದು, ಆ ಥರ ಈ ವಾಟರ್ ಫಾಲ್ ಸುರಿತಾ ಇರುತ್ತೆ ನೀರನ್ನ. ಸೊ ನೆಕ್ಸ್ಟ್ ನಾವು ಬಂದಿರೋದು ಸಹಕಾರಿ ಸ್ಪೈಸ್ ಫಾರ್ಮ್. ಇಲ್ಲಿ ಅಂದರೆ ಈ ಸ್ಪೈಸಸ್ಗಳನ್ನ ಬೆಳೀತಾರೆ, ದೊಡ್ಡ ಫಾರ್ಮ್ ಇದೆ. ಮತ್ತು ಇಲ್ಲಿ ಅನ್ಲಿಮಿಟೆಡ್ ಊಟ ಅಂದ್ಬಿಟ್ಟು ನಮಗೆ ಬಸ್ನವ್ರು ಕರ್ಕೊಂಬಂದರು. ಮತ್ತು ಇಲ್ಲಿ ವೈನ್ನ ಹೋಮ್ ಮೇಡ್ ವೈನ್ನ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ. ಅಂದರೆ ಪೂರ್ತಿ ಕುಡಿಯೋಕೆ ಕೊಡೋಲ್ಲ, ಒಂದು ಸಣ್ಣ ಲೋಟದಲ್ಲಿ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ. ಪೂರ್ತಿ ಕೊಟ್ಟರೆಲ್ಲ ಕುಡ್ಕೊಂಡು ಇಲ್ಲೇ ಇದ್ಬಿಡ್ತಾರೆ ಅಂದ್ಬಿಟ್ಟು ಯಾರಿಗೂ ಕೊಡೋಲ್ಲ. ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ಟೇಸ್ಟ್ ಮಾಡಿ ಕೊಡ್ತಾರೆ. ಊಟ ಅನ್ಲಿಮಿಟೆಡ್, ಸೀ ಫುಡ್ ಅನ್ಲಿಮಿಟೆಡ್. ಅದೇ ನೋಡಿ ಆ ವೈನ್ ಆಗ್ತಾಯಿದೆ ನೋಡಿ, ಗ್ಲಾಸ್ ಇಷ್ಟೇ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ ವೈನ್ನ. ಸೊ ಡೇ ಎಲ್ಲ ಸುತ್ತಾಡಿಕೊಂಡು ನಾನು ಬಂದಿದ್ದು ನೈಟು ಬಿಗ್ ಡ್ಯಾಡಿ ಕೆಸಿನೋಗೆ. ಇಲ್ಲಿ ತುಂಬಾ ಕೆಸಿನೋಗಳಿದೆ, ಇದು ಒಂದು ಸ್ವಲ್ಪ ಪರವಾಗಿಲ್ಲ. ನಿಮಗೆ ಪರ್ ಹೆಡ್ 3500 rupees ಚಾರ್ಜ್ ಮಾಡ್ತಾರೆ. ಅನ್ಲಿಮಿಟೆಡ್ ಫುಡ್ಡು, ಅನ್ಲಿಮಿಟೆಡ್ ಡ್ರಿಂಕ್ಸ್ ಎಲ್ಲ ಇರುತ್ತೆ. ಮಕ್ಕಳಿಗೆ ಬಿಲೋ 10 years ಫ್ರೀ ಇರುತ್ತೆ. ಬಫೆಟ್ ಅಂದರೆ ಏನು ಬೇಕಾದ್ರೂ ತಿನ್ಬೋದು ನೀವು, ಅಷ್ಟು ಫ್ರೀ ಇರುತ್ತೆ. ಮತ್ತು ಕೂಪನ್ ಕೊಡ್ತಾರೆ ನಿಮಗೆ. 3500 ನೀವು ಪೇ ಮಾಡಿದ್ದೀರ ಅಂದರೆ 1000 rupeesದು ಕೂಪನ್ ಕೊಡ್ತಾರೆ. ನಿಮ್ಗೆ ಲಕ್ಕಿದ್ರೆ ಗೆಲ್ಬೋದು ಅದರಲ್ಲಿ. ಡೇ ಟೈಮಲ್ಲಿ ಹೋದರೆ ನಿಮಗೆ 2000 rupees ಚಾರ್ಜ್ ಮಾಡ್ತಾರೆ. ನೈಟ್ ಟೈಮಲ್ಲಿ ಒಂದು ಚಾರ್ಜ್ ಇರುತ್ತೆ, ಡೇ ಟೈಮಲ್ಲಿ 2000 rupees, ಅದಕ್ಕೆ 1000 rupees ಕೂಪನ್ ಕೊಡ್ತಾರೆ. ನೈಟ್ ಟೈಮಲ್ಲಿ 3500 1000 rupeesದು ಕೂಪನ್ ಕೊಡ್ತಾರೆ. ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಕೇಸಿನ ಒಳಗಡೆ, ನಾನು ಹೊರಗಡೆಯಿಂದ ಮಾಡ್ತೀನಿ, ಇನ್ನೂ ಎಂಟರ್ ಆಗಿರಲಿಲ್ಲ, ಹೊರಗಡೆಯಿಂದ ವೀಡಿಯೋ ಮಾಡ್ತೀನಿ. ಕೇಸಿನೋದಿದೆ, ಇದು ಬಾರ್ ಕೌಂಟ್ರ್ ಇದು. ಸೊ ಎಷ್ಟು ಬೇಕಾದ್ರೂ ಕುಡಿಬೋದು ನೀವು. ಸೊ ಬೆನಾಲಿಯಂ ಚೆಕ್ಔಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕಲ್ಲಂಗುಟೆ ಬೀಚ್ ಹತ್ರ ಇರೋ ಒಕಾಮರಾವ್ ಅನ್ನೋ ಬೀಚ್ ರೆಸಾರ್ಟ್ಗೆ. ಇದಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಯರೆಸ್ಟ್ ಬೀಚಿಂದ ಒಂದು ಸ್ವಲ್ಪ ದೂರನೇ ಇದೆ. ಅದು ವ್ಯೂ ನೋಡಿ ಆ ಥರ ಇದೆ. ಅಂದರೆ ಇದು ಬೀಚ್ ವ್ಯೂ ರೆಸಾರ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಬೀಚ್ ಇಲ್ಲೇ ಪಕ್ಕದಲ್ಲೇ ಇರೋದು, ಒಂದು 50 ಮೀಟರ್ 100 ಮೀಟರ್ಲಿದೆ. ಅದಕ್ಕೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಗೆ ಕಾಣಿಸ್ತಾ ಇಲ್ಲ, ಸೌಂಡ್ ಕೇಳಿಸ್ತಿದೆ, ಹೊಗೆ ಕಾಣಿಸ್ತಾ ಇದೆ. ಬಿಯರು, ಚಿಕನ್ ಸಿಸ್ಲರ್ಸು. ಸೊ ನೆಕ್ಸ್ಟ್ ನಾವು ಬಂದಿರೋದು ಪಲೋಲೆಮ್ ಬೀಚ್ಗೆ. ಇಲ್ಲಿ ವಿಶೇಷ ಏನಂತಂದರೆ ನಿಮ್ಮನ್ನ ಈ ಬ್ಯಾಕ್ ವಾಟರ್ಸ್ಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ಈಗಲ್ಗೆ ಫೀಡ್ ಮಾಡ್ಬೋದು. ಈ ಹದ್ದುಗಳಿಗೆ ಫೀಡ್ ಮಾಡ್ತಾರೆ ಅಂತಲೇ ಹದ್ದುಗಳೆಲ್ಲ ಬಂದಿರುತ್ತೆ, ಅಲ್ಲಿ ಸಾಕಿರ್ತಾರೆ ಅಂತ ಮೋಸ್ಟ್ಲಿ. ತುಂಬಾ ಒಂದು 50 ಅಂದರೆ 100 ಹದ್ದುಗಳು ನಿಮ್ಗೆ ಸಿಗುತ್ತವೆ ಇಲ್ಲಿ. ಅಂದರೆ ನಿಮ್ಗೆ ಚಿಕನ್ ಪೀಸ್ ಕೊಡ್ತಾರೆ ನಿಮ್ಮ ಕೈಗೆ. ಆ ಚಿಕನ್ ಎಸಿದ್ರೆ ಅದನ್ನು ಎತ್ಕೊಳ್ಳೋಕ್ಕೆ ಹದ್ದುಗಳು ಬರ್ತವೆ. ನೋಡೋಕೆ ಒಂಥರ ತುಂಬಾ ಫಸ್ಟ್ ಟೈಮ್ ಅದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಫೀಡ್ ಮಾಡ್ತೀವಿ ಅಂದರೆ ಜಾಸ್ತಿ ಜನ ಮಾಡ್ತಾ ಇರ್ತಾರೆ ಫೀಡು. ಒಂದು ಭಯ ಏನಪ್ಪ ಅಂತಂದರೆ ಯಾರೋ ಫೀಡ್ ಮಾಡಿದೆ ನಾವು ಮಾತ್ರ ಹೋಗಿದ್ದೀವಿ ಅಂದರೆ ನಮ್ಮನೇಲಿ ತಿನ್ಬಿಡ್ತಾರೆ ಅಂತ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಹದ್ದುಗಳು ಗೊತ್ತಲ್ಲ, ಸಖತ್ತು ಶಾರ್ಪು ಮತ್ತು ಸ್ಟ್ರಾಂಗ್ ಇರ್ತವೆ ಹದ್ದುಗಳು.
ರಣ ಹದ್ದು ಬೇರೆ, ಈ ಹದ್ದುಗಳನ್ನು ಏನು ಕಮ್ಮಿ ಇಲ್ಲ. ಮಾಂಸಕ್ಕೆ ಭಯ ಕೊಟ್ಟರೆ ಕಷ್ಟ ಅನ್ನೋ ಭಯ ನಮಗೆ. ಸೊ ಇದಂತೂ ಅದ್ಭುತ. ಯಾಕಂದರೆ ಆ ರಣ ಹದ್ದುಗಳು ಅಂದರೆ ಈ ಹದ್ದುಗಳು ಸಕ್ಕ ಶಾರ್ಪು. ನಾವು ಚಿಕನ್ ಎಸಿತಾ ಇದ್ದಂಗೆ ಅಂದರೆ ಇನ್ನೂ ಎಸದೇ ಇರಲ್ಲ, ಆ ಟಕ್ಕಂದು ಆ ಕ್ಷಣ ಒಂದು 5 ಸೆಕೆಂಡ್ ಒಳಗಡೆ ಬಂದು ಹಂಗೆ ಕಚ್ಚಕ್ಕಂತ ನೀರು ಮೇಲೇ ಏರ್ಸ್ಕೊಂಡು ಬಿಡ್ತವೆ. ನೋಡೋಕ್ಕೆ ಒಂಥರ ಖುಷಿ ಇದು. ನೆಕ್ಸ್ಟ್ ನಾವು ಬಂದಿದ್ದು ಈ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ. ಇದಂತೂ ಸಕ್ಕದಾಗಿ ಕಟ್ಟಿದ್ದಾರೆ. ಡಬಲ್ ರೋಡಲ್ಲಿ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ಗಾಡಿಯಲ್ಲಿ ಇದು ಮಾಡಲ್ಲ, ಯಾಕಂದರೆ ಪೊಲೀಸರು ಅವ್ರಿವ್ರು ಬಂದು ಗದ್ರಿಸ್ತಾ ಇರ್ತಾರೆ, ಗಾಡಿ ನಿಲ್ಲಿಸ್ಬಿಡಿ ಹೋಗಿ ಅಂತ. ನಾವು 10-15 ಮಿನಿಟ್ಸ್ ಇದ್ದು ಹೊರಟ್ಬಿಟ್ವಿ. ಈ ಗೋವಾ ಪಂಜಿ ಮೇನ್ ಸಣ್ಣ ಸಿಟಿ ಆದ್ರೂ ಒಂಥರ ನೀಟಾಗಿ ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ಅಂದರೆ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಈ ಕಡೆ ಈ ಏನಿದೆ ಫ್ಲೈಓವರ್ ಕಡೆ, ಆ ಕಡೆ ಎಲ್ಲ ಆಗಲ್ಲ, ಯಾಕಂದರೆ ಫಾಸ್ಟ್ ಮೂವಿಂಗ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ನಾವು ಬಂದಿರೋದು ಫೋರ್ಟ್ ಅಗ್ವಾಡ, ಗೋವಾ. ಇಲ್ಲಿ ಹಳೆ ಕಾಲದ ಜೈಲ್ಗಳು, ಸುರಂಗ ಮಾರ್ಗಗಳು ಹೇಗಿದೆ ಅಂತ ತೋರಿಸ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ಯಾವ ಥರ ಕಟ್ತಾ ಇದ್ರು ಅಂತ. ದೋಸೆನ ಸ್ಪೂನಲ್ಲಿ ತಿಂತಾನಲ್ಲ. ಸೊ ಈ ಗೋವಾ ಟೂರೆಲ್ಲ ಮುಗಿಸ್ಕೊಂಡು ನಮಗೆ ರಿಟರ್ನ್ ಬಸ್ ಇದ್ದಿದ್ದು ಗೋಕರ್ಣದಿಂದ ಬುಕ್ ಮಾಡಿದ್ವಿ. ಯಾಕಂದರೆ ಗೋವಾದಿಂದ ಟೈಮ್ ಅಡ್ಜಸ್ಟ್ ಆಗ್ತಾನಿಲ್ಲ. ಸೊ ಗೋಕರ್ಣ ಹೇಳ್ಕೊಂಡು ಸಾಯಂಕಾಲ 7:30-8 ಗಂಟೆ ಬಸ್ ಇದ್ದಿದ್ದು ನಮ್ಮದು. ಸೊ ಆ ಮಧ್ಯದಲ್ಲಿ ಎಲ್ಲರೂ ಊಟ ಮಾಡೋಣ ಅಂತ ಕೇಳಿದ್ವಿ, ಒಂದೊಳ್ಳೆ ಹೋಟ್ಲಿದೆ ಅಂದ್ಬಿಟ್ಟು. ಇಲ್ಲಿ ಹೇಳಿದ್ರು, ಇಲ್ಲಿ ಗಣಂಜಯ ಹೋಟೆಲ್ ಹತ್ರ ಸಮೀಪದಲ್ಲಿ ಒಂದು ಹೋಮ್ ಮೀಲ್ಸ್ ಹೋಟೆಲ್ ಇದೆ ಅಂದ್ಬಿಟ್ಟು, ನಿಕೋಯಿನ್ ಅಂದ್ಬಿಟ್ಟು. ಸೊ ಎಲ್ಲ ಕಡೆ ಎಲ್ಲರೂ ಹೋಮ್ ಮೇಡ್ ಅಂತ ಹಾಕೊಂಡಿರ್ತಾರೆ. ಸೊ ಅದೇ ರೀತಿ ಹೋದ್ವಿ. ಆದರೆ ಇದು ನಿಜಕ್ಕೂ ಹೋಮ್ ಮೇಡ್ ಅಲ್ಲ, ಮನೆ ಊಟನೇ ಇದು. ಅಷ್ಟು ತುಂಬಾ ಚೆನ್ನಾಗಿತ್ತು. ಅದರಲ್ಲಂತೂ ನಾನು ಫಿಶ್ ಫುಡ್ ಲವರ್. ನನಗೆ ಬೇಕಾದಾಗೆ ಈ ರವಾ ಮತ್ತು ತವಾ ಫ್ರೈ, ಫಿಶ್
ಫಿಶ್ ಕರಿ ರೈಸ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಆ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಿದ್ರು. ತುಂಬಾ ಟೇಸ್ಟಿ ಮತ್ತು ಆರೋಗ್ಯಕರ, ಪರಿಶುದ್ಧವಾಗಿದೆ. ನೀವು ಒನ್ ಟೈಮ್ ವಿಸಿಟ್ ಕೊಡಿ ಇಲ್ಲಿಗೆ. ಬಂಗಡ ಫಿಶ್ ತವಾ ಫ್ರೈ, ಫಿಶ್ ರವಾ ಫ್ರೈ ಕೇಳಿದ್ವಿ. ಫಿಶ್ ತವಾ ಫ್ರೈ ಅಂತ. ಹಂಗೆ ಮುಟ್ಟಿದ್ರೆ ಬೆಣ್ಣೆ ಥರ ಬರ್ತಾ ಇದೆ. ಬಿಸಿ ಬಿಸಿಯಾದ ಫಿಶ್ ಕರಿ ರೈಸ್. ಬಂಗಡೆಯದು ತವಾ ಫ್ರೈ ಮಾಡಿದ್ದಾರೆ. ಬಂಗಡ ತವಾ ಫ್ರೈ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.